ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಸರ್ಕಾರಿ ಶಾಲೆಗಳು ವ್ಯವಸ್ಥಿತವಾಗಿ ನಡೆಯಲಿ, ಶಾಸಕ ಪ್ರಭು ಚವ್ಹಾಣ್. ಬೀದರ್ ಜೂನ್ 19 ಮಾಜಿ ಸಚಿವರು ಹಾಗೂ ಔರಾದ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಜೂನ್ 19ರಂದು ಔರಾದ್ಬಿ ವಿಧಾನಸಭಾ ಕ್ಷೇತ್ರದ ಹಲವೆಡೆ ಗ್ರಾಮ ಸಂಚಾರವನ್ನು ನಡೆಸಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿಯನ್ನ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಇನ್ನು ಸಾವರ್ಗಾಂವ್, ಪಾವಲ್ಗಾಂವ್, ಹೊಕ್ರೇಣ, ನಂದಿ ಬಿಜಲ್ಗಾಂವ್, ಚಿಕ್ಲಿ, ಖೀಮಾನಾಯಕ್ ತಾಂಡಾ, ಕಂಕನ್ಬಿ, ದಾಬ್ಕಾ, ಮುದ್ಗೇಡ್, ಹಂದಿಕೇರ, ಡೊಂಗುರ್ಗಾಂವ್, ಮುರ್ಗಿ, ಕಮಲ್ ನಗರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳನ್ನು ವೀಕ್ಷಿಸಿದರು. ಇನ್ನು ಶಾಲಾ ಕಾಲೇಜುಗಳು ಆರಂಭವಾಗಿದ್ದು ಬೋಧನಾ ಚಟುವಟಿಕೆಗಳು ಕೂಡ ವ್ಯವಸ್ಥಿತವಾಗಿ ನಡೆಯಬೇಕು. ಶಿಕ್ಷಕರೆಲ್ಲ ಸಮಯ ಪಾಲನೆಯನ್ನ ಮಾಡಬೇಕು. ಜೊತೆಗೆ ಶಿಕ್ಷಕರು ನಿಗದಿತ ವೇಳೆಗೆ ಶಾಲೆಯಲ್ಲಿ ಹಾಜರಾಗಿ ಪಾಠ ಬೋಧನೆಯನ್ನ ಮಾಡಬೇಕು. ಶಿಕ್ಷಕರ ಕೆಲಸದ ಬಗ್ಗೆ ಯಾವುದೇ ರೀತಿಯ ದೂರುಗಳು ಕೂಡ ಬಾರದಂತೆ ಕೆಲಸವನ್ನ ಮಾಡಬೇಕು ಅಂತ ಸೂಚಿಸಿದರು. ಇನ್ನು ಶಾಸಕರು ತಾವು ಭೇಟಿ ನೀಡಿದ ಶಾಲೆಗಳ ಆವರಣದಲ್ಲಿ ಸಂಚರಿಸಿ ಸ್ವಚ್ಛತೆ ಒಳಗೊಂಡು ಮತ್ತಿತರ ವ್ಯವಸ್ಥೆಗಳನ್ನು ವೀಕ್ಷಿಸಿದರು. ಇನ್ನು ಆರೋಗ್ಯದ ಹಿತದೃಷ್ಟಿಯಿಂದ ಸ್ವಚ್ಛತೆ ಅತಿ ಮುಖ್ಯವಾಗಿರುತ್ತೆ. ಹಾಗಾಗಿ ತಮ್ಮ ಶಾಲೆಯ ಆವರಣವನ್ನ ಶುಚಿಯಾಗಿಟ್ಕೊಳ್ಳುವ ಜೊತೆಗೆ ಮಕ್ಕಳಲ್ಲಿಯೂ ಕೂಡ ಸ್ವಚ್ಛತೆಯ ಜಾಗೃತಿ ಮೂಡಿಸಬೇಕೆಂದು ನಿರ್ದೇಶನ ನೀಡಿದರು. ಇನ್ನು ಶಾಲೆಯಲ್ಲಿನ ಶಿಕ್ಷಕರ ಹಾಜರಾತಿಯ ಬಗ್ಗೆ ಮಾಹಿತಿಯನ್ನ ಪಡೆದು ಗೈರಾಗಿರುವಂತಹ ಶಿಕ್ಷಕರ ವಿರುದ್ಧ ಕ್ರಮ ಜರುಗಿಸಲು ಮೇಲಧಿಕಾರಿಗಳಿಗೆ ಪತ್ರ ಬರೆಯುವಂತೆ ಸೂಚನೆಯನ್ನ ನೀಡಿದರು. ಇನ್ನು ಶಾಲೆಗಳಲ್ಲಿ ಏನೇನು ಕೊರತೆ ಇದೆ ಎನ್ನುವ ಪಟ್ಟಿಯಲ್ಲಿ ನೀಡಿದಲ್ಲಿ ಅಗತ್ಯ ಉಪಕರಣಗಳನ್ನು ಒದಗಿಸಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ. ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲ್ಪಿಸಿದ್ದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣಬಹುದಾಗಿದೆ. ಆದ್ದರಿಂದ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಶಿಕ್ಷಣ ಉತ್ತಮ ರೀತಿಯಿಂದ ನೀಡಬೇಕು. ಎಲ್ಲ ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕೆಂದು ಶಿಕ್ಷಕರಿಗೂ ಕೂಡ ಸಲಹೆಯನ್ನ ನೀಡಿದರು. ಜೊತೆಗೆ ಅಂಗನವಾಡಿ ಸೌಲಭ್ಯ ಸರಿಯಾಗಿ ತಲುಪಿಸಿ. ಶಾಸಕರು ಗ್ರಾಮ ಸಂಚಾರದ ವೇಳೆ ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಭೇಟಿಯನ್ನ ನೀಡಿ ವ್ಯವಸ್ಥೆಯನ್ನ ಪರಿಶೀಲಿಸಿದರು. ಇನ್ನು ಅಲ್ಲಿನ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸಿ ಅಂಗನವಾಡಿ ಕೇಂದ್ರದಿಂದ ಏನೇನು ಸೌಲಭ್ಯಗಳು ಸಿಗ್ತಿವೆ ಎನ್ನುವಂತಹ ಮಾಹಿತಿಯನ್ನ ಪಡೆದ್ರು. ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸರಿಯಾಗಿ ಕೆಲಸ ಮಾಡಬೇಕು. ಮಹಿಳೆಯರು ಮತ್ತು ಮಕ್ಕಳಿಗಾಗಿರುವಂತಹ ಸೌಲಭ್ಯಗಳನ್ನ ಸಮರ್ಪಕವಾಗಿ ವಿತರಣೆ ಮಾಡಬೇಕು ಅಂತ ಸೂಚಿಸಿದ್ರು. बोरबिल कुठलं काय पहिली काय काय खायची काय टीचर कोण आहे तुम्ही मी असं सांगा बोलला तसं टाकलंय थोड्याला वाचता बिता येते का थोडं करा. शाळेचा विकास गावाचा विकास शाळेमध्ये द्या बघा. नाही किती किती वर्षांची बाकी किती महिन्याची स्टाफ रूम कुठे आहे? स्टाफ रूम कसं तांदूळ बिंदूळ सगळं आहे पण फक्त व्हेरी गुड मॉर्निंग सिट. हे चांगलं वाटतं मला. किती विद्यार्थी आहेत इथं? नाही इथं रेस्टॉरंट किती आहेत? पर्सेंट किती आहे? पर्सेंट ಕ್ಲಾಸ್ ವೈಸ್ ಐತೆ ಸರ್. ಸರ್ ಏಕೆ ರೂಮ್ मध्ये 2 ಬಸ್ अच्छा ಎಷ್ಟು ಡಿಮ್ಯಾಂಡ್ ಇದೆ ಹೇಳಿ ಸರ್. ಈಗ ನಾವು ಟಿಕೆ ಡಿಪೆಂಡ್ ಇದೆ. ಟಿಕೆ ಹಾಕಿ ಸರ್ ಒಂದು ಎರಡು ರೂಮ್ ಜಾಗ ಜಾಗ ಇದೆ ನಾ ಜಾಗ ಇದೆ ಸರ್. ಮಾಡ್ರಿ ಒಂದು ಎಷ್ಟು ರೂಮ್ ಬೇಕು? ಒಂದು ಎರಡು ರೂಮ್ ಹಾಕಿ दोन पाहिजे सर मने सर आप बायोमेट्रिक हां दिव्य चांगलं काम तेवढे बायोमेट्रिक सर ते तुमचेच कृपा सर. तुमचे ते कळकळे होते सर असं टीचर हर रोज शाळा राहू ते कळकळ्यासाठी येत झालं.
धड्याचं नाव असं दे. पाहिले देशभक्ती वाचत बस. वी. बस हे कोण आहे त्यानंतर मॉनिटर कोण आहे मॉनिटर हा हे ओट हा इंग्लिश असते हिंदी मराठी कन्नडा कन्नड पुस्तक तुझी काढ पुस्तक. गोदरे काढ. जोरात म्हण. नव्या युगाचे गाणे नव्या युगाचे नवीन गाणे देव दिलाने गाऊ नामवतेचा दीप अंतरी रेस्टोरंट किती नोंद आहे